ಬಹುಶಃ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿ ರೀತಿ ನಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಗೊಂದಲಗಳೇನಿದೆ, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅವರ ಒಂದು ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಪಾಪ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್, ಯಾಕಂದರೆ ದಿನನಿತ್ಯ ಮಂತ್ರಿಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ನೀಡ್ತಾ ಇರ್ತಕ್ಕಂಥದ್ದು, ರಾಜಣ್ಣ ಅವರ ಆದಿಯಾಗಿ ಅನೇಕ ಸಚಿವರು ಶಾಸಕರು ಹೇಳಿಕೆ ನೀಡ್ತಾ ಇರ್ತಕ್ಕಂಥ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಚಲಿತರಾಗಿ ಮಾಡಿದ್ದೆ ಅಂತೇಳಿ ನನಗೆ ಅನಿಸ್ತದೆ. ಸರಿ, ಬೋಲ್ಟ್ ನೆಟ್ ಟೈಟ್ ಮಾಡ್ತೇನೆ ಅಂತೇಳಿ ವಾರ್ನ್ ಮಾಡಿದ್ದಾರೆ. ಏನಪ್ಪ ಬೋಲ್ಟ್ ನೆಟ್ ಬರೋದವ್ರಿಗೆ ಎಲ್ಲಿ ಬೋಲ್ಟ್ ನೆಟ್ ಟೈಟ್ ಯಾರು ಗೊತ್ತಿದೆ ಅಂತ ನೀವು ಶೂಟಿಂಗ್ ಮಾಡ್ತೀರಿ, ಪರ್ಮಿಷನ್ ವಿಷಯದಲ್ಲಿ ನಾನು ನೋಡ್ತೇನೆ ಅಂದರೆ ಯಾಕೆ ಫಿಲ್ಮ್ ಇಂಡಸ್ಟ್ರಿ ಅವರು ಬರಲಿಲ್ಲ ಈ ಕಾರ್ಯಕ್ರಮ ಹೇಳೋದಕ್ಕಾಗ್ದೇ ಬಹುಶಃ ಬೇರೆ ಈ ಸಿನಿಮಾ ಇಂಡಸ್ಟ್ರಿ ಮೇಲೆ ಸಿಟ್ಟನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೇವೆ, ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯ ಅಲ್ಲ. ಡಿ ಕೆ ಶಿ ಅವರ ಈ ಸಾಫ್ಟ್ ಹಿಂದುತ್ವದ ನಡೆ ಏನಿದೆ ಅವರು ಯಾರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ? ಈಗ ಬಿಜೆಪಿ ಕಾರ್ಯಕರ್ತರು ಅದರಿಂದ ಏನಾದ್ರು ವಿಚಲಿತರಾಗಬಹುದಾ? ಆ ಕಡೆ ಒಲವು ತೋರ್ಬೋದಾ? ಪ್ರಶ್ನೆಲ್ಲರೇ ನೋಡಿ, ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಭಾಳಷ್ಟು ಅರ್ಥ ಕಲ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನನಗೇನು ಆ ರೀತಿ ಅನ್ನಿಸೋದಿಲ್ಲ. ಆದರೆ ಒಂದಂತೂ ಸತ್ಯ, ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆನೇ ಇದೆ. ಹಾಗಾಗಿ ಬರೋದ್ರಿಂದ ನೋಡ್ತೀರಿ, ಎಲ್ಲೋ ಕೂಡ ಕಾದು ನೋಡಿ. ದಾವಣಗೆರೆಯಲ್ಲಿ ಅವರ ಪಾರ್ಟಿ MLA ಡಿಸೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ 3 ತಿಂಗಳು ಲೇಟಾಗಿ ಹೇಳಿದ್ದಾರೆ, ಇನ್ನೂ ಮುಂಚಿತವಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು, ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.